ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೈಮಗ್ಗಕ್ಕೂ ಸ್ವಾತಂತ್ರ್ಯಕ್ಕೂ ಅದೊಂದು ಅವಿನಾಭಾವ ಸಂಬಂಧ. ಬ್ರಿಟಿಷರ ಕಾಲದಲ್ಲಿ ಖಾದಿ ಸ್ವರಾಜ್ಯ ಚಳವಳಿಯ ದೊಡ್ಡ ಅಸ್ತ್ರವಾಯಿತು. ಬ್ರಿಟಿಷರು ಖಾದಿ ಧರಿಸುವುದನ್ನು ಒಂದು ರಾಜಕೀಯ ಅಪರಾಧ ಎಂಬ ದೃಷ್ಟಿಯಿಂದ ನೋಡುತ್ತಿದ್ದರು. ಗಾಂಧೀಜಿ ದೇಶದಲ್ಲೆಲ್ಲ ಚರಕವನ್ನು, ಖಾದಿಯನ್ನು ಪ್ರಚಾರ ಮಾಡಿ ಅದರ ವ್ಯವಸ್ಥೆಗಾಗಿ ಅಖಿಲ ಭಾರತ ಚರಕ ಸಂಘ ಎಂಬುದನ್ನು ಸ್ಥಾಪಿಸಿದರು. ಭಾರತದ ರಾಷ್ಟ್ರಧ್ವಜದಲ್ಲಿ ಚರಕದ ಸಂಕೇತವನ್ನು ಸೇರಿಸಲಾಯಿತು. ಸ್ವಾತಂತ್ರ್ಯ ನಂತರ ಅದರ ಚಕ್ರ ರೂಪದಲ್ಲಿ ಉಳಿದು ಹೋಯಿತು. ಕೈಮಗ್ಗ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಇದೊಂದು ಸ್ವಾತಂತ್ರ್ಯ ಹೋರಾಟದ ಒಂದು ಅಸ್ತ್ರ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ 2 ಭಾಷಣಗಳನ್ನು ಕೇಳುವಿರಿ. ಜ್ಞಾನಶ್ರೀ ಪೂಜಾರಿ ಕೋಣಿ ಹಾಗೂ ದೀಪಾ ಶ್ರೀನಿವಾಸ್ ಅವರಿಂದ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ನಿನ್ನೆ ಸ್ವಾತಂತ್ರ್ಯ ದಿನ, ಇದರ ಕುರಿತಾಗಿ ಜ್ಞಾನಶ್ರೀ ಪೂಜಾರಿ ಕೋಣಿ ಅವರಿಂದ ಭಾಷಣ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಭಾರತವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ. 1947ರ ಈ ದಿನದಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದ ಕಾರಣ ಲಾರ್ಡ್ ಮೌಂಟ್ ಬ್ಯಾಟನ್ ಈ ದಿನಾಂಕವನ್ನು ಅದೃಷ್ಟವೆಂದು ಪರಿಗಣಿಸಿದರು. ಏಕೆಂದರೆ 1945ರ ಅದೇ ದಿನ ಜಪಾನಿನ ಪಡೆಗಳು ಅವನ ಮುಂದೆ ಶರಣಾದವು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮನ್ನು ಸ್ವತಂತ್ರರನ್ನಾಗಿಸಲು ನಮ್ಮ ದೇಶಕ್ಕಾಗಿ ಹೋರಾಡಿದರು. ಇದಲ್ಲದೆ ಅವರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು. ಈ ದಿನದಂದು ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಅವರಿಗೆ ಗೌರವ ಸಲ್ಲಿಸುತ್ತಾರೆ. ಅಲ್ಲದೆ ನಮ್ಮೆಲ್ಲರ ಸಾಂಸ್ಕೃತಿಕ ಭಿನ್ನತೆಗಳನ್ನು ಮರೆತು ನಿಜವಾದ ಭಾರತೀಯರಾಗಿ ಒಂದಾಗುವ ಏಕೈಕ ದಿನ. ಯುರೋಪಿಯನ್ ವ್ಯಾಪಾರಿಗಳು 17ನೇ ಶತಮಾನದ ಅಂತ್ಯದ ವೇಳೆಗೆ ಭಾರತೀಯ ಉಪಖಂಡದಲ್ಲಿ ಹೊರಟಾಣೆಗಳನ್ನು ಸ್ಥಾಪಿಸಿದ್ದರು. ಅಗಾಧವಾದ ಮಿಲಿಟರಿ ಶಕ್ತಿಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಳೀಯ ಸಾಮ್ರಾಜ್ಯಗಳನ್ನು ಹೋರಾಡಿ ಮತ್ತು ಸ್ವಾಧೀನಪಡಿಸಿಕೊಂಡಿತು ಮತ್ತು 18ನೇ ಶತಮಾನದ ವೇಳೆಗೆ ತಮ್ಮನ್ನು ಪ್ರಬಲ ಶಕ್ತಿಯಾಗಿ ಸ್ಥಾಪಿಸಿತು. 1857ರ ಭಾರತೀಯ ದಂಗೆಯ ನಂತರ 1858ರ ಭಾರತ ಸರ್ಕಾರದ ಕಾಯಿದೆಯು ಬ್ರಿಟಿಷ್ ಕ್ರೌನ್ ಭಾರತದ ನೇರ ನಿಯಂತ್ರಣವನ್ನು ವಹಿಸಿಕೊಳ್ಳಲು ಕಾರಣವಾಯಿತು. ನಂತರದ ದಶಕಗಳಲ್ಲಿ ನಾಗರಿಕ ಸಮಾಜವು ಭಾರತದಾದ್ಯಂತ ಕ್ರಮೇಣವಾಗಿ ಹೊರಹೊಮ್ಮಿತು. ಅದರಲ್ಲೂ ಮುಖ್ಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು 1885ರಲ್ಲಿ ರೂಪುಗೊಂಡಿತು. ಜೂನ್ 3, 1947ರಂದು ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಭಾರತ ಸಾಮ್ರಾಜ್ಯವನ್ನು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳನ್ನಾಗಿ ವಿಭಜಿಸುವುದಾಗಿ ಘೋಷಿಸಿದನು. ಇದರ ನಂತರ ಭಾರತದ ಸ್ವಾತಂತ್ರ್ಯ ಕಾಯಿದೆ 1947ರ ಅನ್ವಯ ಆಗಸ್ಟ್ 15, 1947ರಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಿಸಲಾಯಿತು. ಅಂದಿನ ಮಧ್ಯರಾತ್ರಿ ಅಂದರೆ 12:15ರ ನಂತರ ಜವಾಹರ್ಲಾಲ್ ನೆಹರು ಅವರು ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅಂದು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಿದರು. ಭಾರತದ ಸ್ವಾತಂತ್ರ್ಯಕ್ಕೆ 1857ರಿಂದ 1947ರವರೆಗೆ ಹಲವು ದಶಕಗಳ ಕಾಲ ನಮ್ಮ ಪೂರ್ವಜರು ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕು ಇದೆ, ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಆದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಾತಂತ್ರ್ಯ ಹಕ್ಕಿನಿಂದ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಯಾವುದೇ ಕೆಲಸವನ್ನು ಮಾಡಬಾರದು ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. 1947ರಲ್ಲಿ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಿದ ದಿನವನ್ನು ಸೂಚಿಸುತ್ತದೆ. ಈ ದಿನವು ಬ್ರಿಟಿಷರಿಂದ ನಮ್ಮ ದೇಶವನ್ನು ಮುಕ್ತಗೊಳಿಸಲು ಎಲ್ಲ ಪುರುಷರು ಮತ್ತು ಮಹಿಳೆಯರು ತೆಗೆದುಕೊಂಡ ತ್ಯಾಗ ಮತ್ತು ಧೈರ್ಯವನ್ನು ನಮಗೆ ನೆನಪಿಸುತ್ತದೆ. ಈ ದಿನ ನಾವು ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುತ್ತೇವೆ.
ಸ್ವಾತಂತ್ರ್ಯ ದಿನಾಚರಣೆಯು ಕೇವಲ ಪುನಃ ಅಂತಾರಾಷ್ಟ್ರೀಯವಾಗಿ ಸ್ಥಳೀಯ ರಾಷ್ಟ್ರವನ್ನು ಉಳಿಸಲು ಮಾತ್ರವಲ್ಲ, ಅದರ ಸಮರ್ಥನೆ, ಸ್ವಾಭಿಮಾನ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಕಾರ್ಯಗತಗೊಳ್ಳುತ್ತದೆ. ಸ್ವಾತಂತ್ರ್ಯಕ್ಕಾಗಿ ಭಾರತದಲ್ಲಿ ಒಟ್ಟಾಗಿ ಹೋರಾಡಿದ ಮಹಾನ್ ನಾಯಕರು ಮತ್ತು ಸ್ವಾತಂತ್ರ್ಯ ಸೇನಾನಿಗಳು ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ತಿಲಕರವರು, ಶಾಸ್ತ್ರೀಜಿ ಮತ್ತು ಇನ್ನಷ್ಟು ಹಲವರು ತಮ್ಮ ಶಕ್ತಿಯುತ ಅಭಿಯಾನಗಳ ಮತ್ತು ಶಹೀದಿಗಳ ಮೂಲಕ ಬ್ರಿಟಿಷ್ ಶಕ್ತಿ ವಿರುದ್ಧ ಹೋರಾಡಿ ದೇಶದ ಸ್ವಾತಂತ್ರ್ಯವನ್ನು ಸಾಧಿಸಿದರು. ಅವರ ತ್ಯಾಗ ಮತ್ತು ಶ್ರದ್ಧೆಯು ನಮ್ಮ ದೇಶವನ್ನು ಇಂದು ತಮ್ಮ ಸೇರುವ ಸ್ಥಾನಕ್ಕೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಈ ದಿನ ಪ್ರತಿಯೊಬ್ಬನ ಹೃದಯದಲ್ಲಿ ದೇಶದ ಪರಿಗಣನೆ, ಸಂತೋಷ ಮತ್ತು ಗೌರವ ತುಂಬುತ್ತದೆ. ಯುವಕರಿಗೆ, ಮಕ್ಕಳಿಗೆ ಮತ್ತು ಎಲ್ಲ ಪ್ರಜಾಪ್ರಭುತ್ವದ ಸಿಬ್ಬಂದಿಗಳಿಗೆ ಈ ದಿನದ ಮಹತ್ವವನ್ನು ಮತ್ತು ದೇಶದ ಪರಿಗಣನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಕ್ಷಾತ್ಕಾರವಾಗುತ್ತದೆ. ದೇಶದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಮತ್ತು ಅದರ ಅಭಿವೃದ್ಧಿಗೆ ಭದ್ರತೆ ಒದಗಿಸುವುದು ಎಲ್ಲ ಸಾರ್ವಜನಿಕರ ಮುಖ್ಯವಾದ ಕಾರ್ಯವಾಗಿದೆ. ಶ್ರದ್ಧೆ, ಪರಿಪೂರ್ಣತೆ ಮತ್ತು ಸಮಾನತೆ ಎಂಬ ತತ್ವಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸುವ ಮೂಲಕ ನಮಗೆ ಉತ್ತಮ ಮತ್ತು ಶಕ್ತಿಶಾಲಿ ದೇಶವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಹೆಮ್ಮೆ ಮತ್ತು ಶ್ರೇಯಕ್ಕೆ ಸಮರ್ಪಿತವಾಗಿದೆ. ಇದು ನಮ್ಮ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಮುನ್ನೋಟವನ್ನು ಗೌರವಿಸುತ್ತದೆ ಮತ್ತು ದೇಶದ ಪ್ರಗತಿಗೆ, ಶ್ರೇಷ್ಠತೆಗೆ ಮತ್ತು ಒಂದಾದ ಮೇಲೆ ಒಂದು ಸಾಧನೆಗಳಿಗೆ ಪ್ರೇರಣೆ ನೀಡುತ್ತದೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಲಾಲಾ ಲಕ್ಷ್ಮಣ್ ಪಟ್ಟಿ ಮತ್ತು ಇತರ ನಾನಾ ಶ್ರೇಣಿಯ ನಾಯಕರು ತಮ್ಮ ಶ್ರದ್ಧೆ ಮತ್ತು ತ್ಯಾಗ ಶಕ್ತಿಯನ್ನು ನೀಡಿದ ಕಾರಣ ದೇಶದ ಸ್ವಾತಂತ್ರ್ಯ ಸಾಧ್ಯವಾಯಿತು. ನಾವು ಪ್ರತಿ ಭಾರತೀಯರು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪಾತ್ರರಾಗಲು ಶ್ರದ್ಧೆ, ಪರಿಶ್ರಮ ಮತ್ತು ಸಾಮರಸ್ಯದಿಂದ ಕೆಲಸ ಮಾಡಬೇಕು. ಸರ್ಕಾರ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸುವ ಮೂಲಕ ನಾವು ಭಾರತದ ಉದಯಮಾನದ ಕನಸು ಸಂಕೀರ್ಣಗೊಳಿಸಬಹುದು. ಸ್ವಾತಂತ್ರ್ಯ ದಿನವು ಭಾರತೀಯರನ್ನು ಅವರ ದೇಶದೊಂದಿಗೆ ಸಂಬಂಧವನ್ನು ಹೆಚ್ಚು ಗಾಢಗೊಳಿಸಲು ಪ್ರೇರೇಪಿಸುತ್ತದೆ. ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಲು ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡಲು ಪ್ರತಿಯೊಬ್ಬರೂ ತಮ್ಮ ಶ್ರದ್ಧೆ, ಪರಿಶ್ರಮ ಮತ್ತು ನಿಷ್ಠೆಯನ್ನು ನಿಯಮಿತವಾಗಿ ಪಾಲಿಸಬೇಕು. ದೇಶದ ಕಲ್ಯಾಣ ಮತ್ತು ಭದ್ರತೆಯನ್ನು ಖಚಿತಗೊಳಿಸಲು ಎಲ್ಲ ನಾಗರಿಕರು ತಮ್ಮ ಕರ್ತವ್ಯವನ್ನು ನೆರವೇರಿಸುವುದರಲ್ಲಿ ನಿಷ್ಠಾವಂತರಾಗಿರಬೇಕು. ಭಾರತದ ಸ್ವಾತಂತ್ರ್ಯವು ಅಪಾರ ಸಂಖ್ಯೆಯ ವೀರರ ತ್ಯಾಗ ಮತ್ತು ಬಲಿದಾನದ ಫಲವಾಗಿದೆ. 1947ರ ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಂಡ ಸ್ವರ್ಣ ದಿನ. ಈ ದಿನವು ನಮಗೆ ಸ್ವಾತಂತ್ರ್ಯದ ಸಿಹಿ ಹಣ್ಣುಗಳನ್ನು ನೀಡಿದ ವೀರರನ್ನು ಸ್ಮರಿಸುವ ದಿನವಾಗಿದೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವು ಭಾರತೀಯರಲ್ಲಿನ ದೇಶಭಕ್ತಿಯ ಅದಮ್ಯ ಚೈತನ್ಯವನ್ನು ಬಿಂಬಿಸುತ್ತದೆ. ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟ, ಸುಭಾಷ್ ಚಂದ್ರ ಬೋಸ್ರ ವೀರ ಸಾಹಸ, ಭಗತ್ ಸಿಂಗ್, ರಾಜ್ಗುರು, ಸುದೀಕ್ರ ದೇಶ ಪ್ರೇಮದ ಉರಿಯಂತಹ ಹಲವು ಹೋರಾಟಗಾರರ ತ್ಯಾಗದ ಬಲದಿಂದಲೇ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಅವರ ಆದರ್ಶಗಳು ಮತ್ತು ಬದುಕು ನಮ್ಮನ್ನು ನಿರಂತರವಾಗಿ ಪ್ರೇರೇಪಿಸುತ್ತಲೇ ಇರುತ್ತವೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತವು ಅಭಿವೃದ್ಧಿಯ ಹಾದಿಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ನಾವು ಹೊಸ ಎತ್ತರಗಳನ್ನು ತಲುಪಿದ್ದೇವೆ. ಆದರೆ ಇನ್ನೂ ಅನೇಕ ಸವಾಲುಗಳನ್ನು ಎದುರಿಸಬೇಕಿದೆ. ಅಶಿಕ್ಷಣ, ಬಡತನ, ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ. ವಿವಿಧ ಧರ್ಮಗಳು, ಜಾತಿಗಳು, ಭಾಷೆಗಳನ್ನು ಒಳಗೊಂಡ ನಮ್ಮ ದೇಶದ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಭಾರತದ ಸಮಗ್ರತೆ ಮತ್ತು ಅಖಂಡತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟವು ಒಂದು ದೀರ್ಘ ಮತ್ತು ಕಷ್ಟಕರ ಪ್ರಕ್ರಿಯೆಯಾಗಿತ್ತು. ಇದು ಶತಮಾನಗಳಿಂದ ರೂಪುಗೊಂಡ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಫಲವಾಗಿತ್ತು. ಬ್ರಿಟಿಷರ ಆಳ್ವಿಕೆಯು ಭಾರತದ ಸಂಪನ್ಮೂಲಗಳನ್ನು ಹರಿದು ಮಾಡಿತು ಮತ್ತು ಭಾರತೀಯರನ್ನು ಆರ್ಥಿಕವಾಗಿ ಹಿಂದುಳಿಸಿತು. ಇದು ಭಾರತೀಯರಲ್ಲಿ ಬಂಡು ಕೋಪವನ್ನು ಹುಟ್ಟುಹಾಕಿತು. 19ನೇ ಶತಮಾನದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಚೈತನ್ಯವನ್ನು ಜಾಗೃತಗೊಳಿಸುವ ಪ್ರಯತ್ನಗಳು ಆರಂಭವಾದವು. ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ ಮುಂತಾದ ವಿದ್ವಾಂಸರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಪ್ರಾರಂಭಿಸಿದರು. ಇವರು ಭಾರತೀಯರಲ್ಲಿ ಸ್ವಾಭಿಮಾನವನ್ನು ಬೆಳೆಸಿದರು. 1857ರ ರಾಷ್ಟ್ರೀಯ ದಂಗೆಯು ಬ್ರಿಟಿಷರ ಆಳ್ವಿಕೆಗೆ ಭಾರತೀಯರ ಪ್ರತಿಭಟನೆಯನ್ನು ತೋರಿಸಿಕೊಟ್ಟಿತು. ಈ ದಂಗೆಯ ನಂತರ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಬಲಪಡಿಸಿದರು. ಆದರೆ
ಈ ದಂಗೆಯು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿತು. 20ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿ ವೇಗವಾಗಿ ನಡೆಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಮುಂತಾದ ಸಂಘಟನೆಗಳು ರಚನೆಯಾದವು. ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟವು ಹೊಸ ದಿಕ್ಕನ್ನು ಪಡೆಯಿತು. ಅವರ ಅಹಿಂಸಾತ್ಮಕ ಹೋರಾಟವು ಬ್ರಿಟಿಷರನ್ನು ಕಂಪಿಸುವಂತೆ ಮಾಡಿತು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧದ ಹೋರಾಟವು ದಶಕಗಳ ಕಾಲ ನಡೆಯಿತು. ಅನೇಕ ತ್ಯಾಗಗಳು ಮತ್ತು ಬಲಿದಾನಗಳ ನಂತರ 1947ರ ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯವನ್ನು ಪಡೆಯಿತು. ಈ ದಿನವು ಭಾರತೀಯರ ಜೀವನದಲ್ಲಿ ಸುವರ್ಣ ದಿನವಾಗಿತ್ತು. ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ. ಇದಕ್ಕಾಗಿ ನಮ್ಮ ಪೂರ್ವಜರು ಅಪಾರ ಕಷ್ಟಗಳನ್ನು ಅನುಭವಿಸಿದ್ದಾರೆ. ನಾವು ಅವರ ತ್ಯಾಗವನ್ನು ಮರೆಯಬಾರದು. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ದೇಶದ ಪ್ರಗತಿಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಭಾರತದ ಸ್ವಾತಂತ್ರ್ಯವು ಕೇವಲ ರಾಜಕೀಯ ಮುಕ್ತಿಯಲ್ಲದೆ ಒಂದು ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಪುನರ್ಜನ್ಮವಾಗಿತ್ತು. ಶತಮಾನಗಳ ಬಂಧನದ ನಂತರ ದೇಶವು ತನ್ನ ಆತ್ಮವನ್ನು ಮರುಪಡೆಯುವ ಹೋರಾಟದಲ್ಲಿತ್ತು. ಬ್ರಿಟಿಷರ ಆಳ್ವಿಕೆಯು ಭಾರತದ ಸಂಪತ್ತು ಮತ್ತು ಸಂಸ್ಕೃತಿಯನ್ನು ಲೂಟಿ ಮಾಡಿದ್ದಲ್ಲದೆ ದೇಶದ ಜನರ ಆತ್ಮವಿಶ್ವಾಸವನ್ನು ಕುಗ್ಗಿಸಿತು. ಆದರೆ ಈ ಕತ್ತಲೆಯಲ್ಲಿಯೇ ಭಾರತದ ಆತ್ಮ ಬೆಳಕಿನ ಕಡೆಗೆ ಹೆಜ್ಜೆ ಹಾಕಲು ಪ್ರಾರಂಭಿಸಿತು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟವು ವಿಶ್ವವಿದ್ಯಾಲಯವಾಯಿತು. ಅಹಿಂಸೆಯ ಶಕ್ತಿಯನ್ನು ಪ್ರದರ್ಶಿಸಿದ ಅವರು ಜನಸಾಮಾನ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಿದರು. ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಸ್ವಾವಲಂಬನೆಯ ಮಹತ್ವವನ್ನು ತಿಳಿಸಿದರು. ಸುಭಾಷ್ ಚಂದ್ರ ಬೋಸ್ರಂತಹ ವೀರರು ಸಶಸ್ತ್ರ ಹೋರಾಟದ ಮೂಲಕ ಬ್ರಿಟಿಷರನ್ನು ಎದುರಿಸಿದರು. ಅವರು ಭಾರತೀಯ ಯುವಕರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಹೊತ್ತಿಸಿದರು. ಸ್ವಾತಂತ್ರ್ಯದ ನಂತರ ಭಾರತವು ಅನೇಕ ಸವಾಲುಗಳನ್ನು ಎದುರಿಸಿತು. ಆದರೆ ದೇಶದ ಜನರು ಛಲಬಿಡದೆ ಕೆಲಸ ಮಾಡುತ್ತಲೇ ಇದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡುತ್ತಿದ್ದೇವೆ. ಆದರೆ ಇನ್ನೂ ಅನೇಕ ಸಮಸ್ಯೆಗಳು ಬಾಕಿ ಇವೆ. ಜುಲೈ 4, 1947ರಂದು ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಬ್ರಿಟಿಷ್ ಹೌಸ್ ಆಫ್ ಕಾಲೋನಿಯಲ್ನಲ್ಲಿ ಪರಿಚಯಿಸಲಾಯಿತು ಮತ್ತು ಅದೇ ತಿಂಗಳ 18ರಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯು ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಕಾರಣವಾಯಿತು. ಅದರಂತೆ ಆಗಸ್ಟ್ 15ರಂದು 200 ವರ್ಷಗಳ ಬ್ರಿಟಿಷ್ ಆಡಳಿತವು ಕೊನೆಗೊಂಡಿತು. 1947ರ ಆಗಸ್ಟ್ 15ರಂದು ಆಂಧ್ರಪ್ರದೇಶದ ಶಿಕ್ಷಣ ತಜ್ಞ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಲಿ ವೆಂಕಯ್ಯ ವಿನ್ಯಾಸಗೊಳಿಸಿದ ಧ್ವಜವನ್ನು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೆಹಲಿಯ ಕೆಂಪು ಕೋಟೆಯ ಲಾಹೋರಿ ಗೇಟ್ನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಪ್ರಸ್ತುತ ರಾಷ್ಟ್ರಧ್ವಜವು 3 ಬಣ್ಣಗಳನ್ನು ಹೊಂದಿದೆ. ಈ ಪೈಕಿ ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸಿದರೆ, ಬಿಳಿ ಬಣ್ಣ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಹಸಿರು ಬಣ್ಣ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರವು ಜೀವನ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಈ ವರ್ಷ ಭಾರತದ 77ನೇ ಸ್ವಾತಂತ್ರ್ಯದ ವರ್ಷವನ್ನು ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಹೆಸರಿನಲ್ಲಿ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಪ್ರಾಮುಖ್ಯತೆ ಏನೆಂದರೆ, ನಮ್ಮ ಪೂರ್ವಜರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ತಮ್ಮ ಪಾಲಿನ ಜವಾಬ್ದಾರಿಯನ್ನು ಮಾಡಿದ್ದಾರೆ ಮತ್ತು ಈಗ ನಮ್ಮ ದೇಶದ ಭವಿಷ್ಯವನ್ನು ನಾವು ಹೇಗೆ ರೂಪಿಸಬಹುದು ಕಾರ್ಯವು ನಮ್ಮ ಕೈಯಲ್ಲಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವವು 2023ರ ಭಾರತೀಯ ಸ್ವಾತಂತ್ರ್ಯ ದಿನದಂದು ದೇಶದಾದ್ಯಂತ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಏಕೀಕರಣದ ಗಾಳಿಯನ್ನು ಬೀಸುವ ಗುರಿಯನ್ನು ಹೊಂದಿದೆ. ಭದ್ರತೆ ಮತ್ತು ಏಕತೆ ದೇಶದ ಶ್ರೇಷ್ಠತೆಯ ನೆಲೆ. ನಾವು ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಒದಗಿಸುವ ಮೂಲಕ ಮತ್ತು ನಮ್ಮ ಸಮಾಜದ ಎಲ್ಲ ವರ್ಗಗಳನ್ನು ಸಮಾನವಾಗಿ ಗೌರವಿಸುವ ಮೂಲಕ ನಾವು ನಿಜವಾದ ಶ್ರೇಷ್ಠತೆಯನ್ನು ಸಾಧಿಸಬಹುದು. ಹೊಸ ಉದಯದ ಕಿರಣ. ಭಾರತವು ತನ್ನ ಸ್ಥಾನವನ್ನು ಪಡೆದಾಗ ಜಗತ್ತು ವಿಸ್ಮಯದಿಂದ ನೋಡಿತು. ರಾಷ್ಟ್ರಗಳ ನಡುವೆ ಹೆಮ್ಮೆ ಮತ್ತು ಸ್ವಾತಂತ್ರ್ಯ ಮುಖದೊಂದಿಗೆ ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್. ಇದುವರೆಗೆ ನಿನ್ನೆ ಸ್ವಾತಂತ್ರ್ಯ ದಿನ ಇದರ ಕುರಿತಾಗಿ ಜ್ಞಾನಶ್ರೀ ಪೂಜಾರಿ ಕೋಣಿ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ರಾಷ್ಟ್ರೀಯ ಕೈಮಗ್ಗ ದಿನದ ಕುರಿತಾಗಿ ಭಾಷಣ. ಪ್ರಸ್ತುತಪಡಿಸುವವರು ದೀಪಾ ಶ್ರೀನಿವಾಸ್.
ನೇಕಾರನ ನುರಿತ ಕೈಗಳು ಎಳೆಗಳೊಂದಿಗೆ ನೃತ್ಯ ಮಾಡುತ್ತವೆ, ನಮ್ಮ ಸಾಮೂಹಿಕ ಗುರುತಿನ ವಸ್ತ್ರವನ್ನು ರಚಿಸುತ್ತವೆ ಎಂದು ಹೇಳುತ್ತಾ ರಾಷ್ಟ್ರೀಯ ಕೈಮಗ್ಗ ದಿನವು ದೇಶದ ಸಂಪ್ರದಾಯದ ಪರಂಪರೆಯ ಗೌರವಾರ್ಥವಾಗಿದೆ. ಹಸ್ತಕಲಾಗಳು ಕೇವಲ ಜೀವನೋಪಾಯದ ಸಾಧನವಲ್ಲ, ಬದಲಾಗಿ ಸಾಂಸ್ಕೃತಿಕ ಗುರುತುಗಳನ್ನು ಹೊಂದಿವೆ. ಶತಮಾನಗಳ ಕಾಲ ಭಾರತೀಯ ಹಸ್ತಕಲಾಗಳು ಕಲಾವಿದರ ಕೌಶಲ್ಯ ಮತ್ತು ಸೃಜನಶೀಲತೆಯ ಸಾಕ್ಷಿಯಾಗಿವೆ. ಕಾಂಜೀವರಂ ರೇಷ್ಮೆಯ ಸೂಕ್ಷ್ಮ ವಿನ್ಯಾಸಗಳು ಮತ್ತು ಭಾಗ್ ಚಿತ್ರಕಲೆಯ ವೈಭವಿ ಬಣ್ಣಗಳು, ಪ್ರತಿಯೊಂದು ಹಸ್ತಕಲಾ ಉತ್ಪನ್ನವು ಸಂಪ್ರದಾಯದ ಕಥೆಯನ್ನು ಹೇಳುತ್ತವೆ. ರಾಷ್ಟ್ರೀಯ ಹಸ್ತಕಲಾ ದಿನಾಚರಣೆಯು ಮಾನವ ಚೇತನದ ಸಂಭ್ರಮಾಚರಣೆಯಾಗಿದೆ. ಇದು ಕಲಾವಿದರ ಕೌಶಲ್ಯವನ್ನು ಗುರುತಿಸುತ್ತದೆ. ಈ ದಿನದ ಉದ್ದೇಶ ದೇಶದಲ್ಲಿ ಕೈಮಗ್ಗ ಕೈಗಾರಿಕೆಯ ಪರಂಪರೆಯನ್ನು ಮತ್ತು ಅರ್ಥಶಾಸ್ತ್ರೀಯ ಮಹತ್ವವನ್ನು ಹಬ್ಬಿಸುವುದು, ಹಾಗೆಯೇ ಈ ಉದ್ಯಮದಲ್ಲಿ ತೊಡಗಿರುವ ಕೈಗಾರಿಕೋದ್ಯಮಿಗಳಿಗೆ ಬೆಂಬಲ ನೀಡುವುದು. 1905ರಲ್ಲಿ ಆರಂಭವಾದ ಸ್ವದೇಶಿ ಚಳುವಳಿಯ ಗೌರವಾರ್ಥ ಈ ದಿನವನ್ನು ಆಚರಿಸಲಾಗುತ್ತಿದೆ. ಈ ಆಂದೋಲನದಲ್ಲಿ ಹೆಚ್ಚಿನ ಸಂಖ್ಯೆಯ ಕೈಮಗ್ಗ ನೇಕಾರರು ಪ್ರಮುಖ ಪಾತ್ರ ವಹಿಸಿದ್ದರು. ಬ್ರಿಟಿಷರ ಹಾಗೂ ವಿದೇಶಿ ಉತ್ಪನ್ನಗಳನ್ನು ನಿಷೇಧಿಸಿ ಸ್ಥಳೀಯ ಕೈಗಾರಿಕೆಗಳನ್ನು ಉತ್ತೇಜಿಸಲು ಮತ್ತು ಜನರಲ್ಲಿ ಸ್ವದೇಶಿ ಉತ್ಪನ್ನಗಳ ಭಾವನೆಗಳನ್ನು ಜಾಗೃತೀಕೃತಗೊಳಿಸಲು ಈ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಇದರ ಗೌರವಾರ್ಥವಾಗಿ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ ಆಚರಿಸಲಾಯಿತು. ನಂತರದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ಕೈಮಗ್ಗ ಕ್ಷೇತ್ರದ ಮಹತ್ವ ಮತ್ತು ಈ ಕ್ಷೇತ್ರದಲ್ಲಿ ತೊಡಗಿರುವ ನೇಕಾರ ಸಮುದಾಯದ ಕೊಡುಗೆಯ ಬಗ್ಗೆ ಜಾಗೃತಿ ಮೂಡಿಸಲು ಮೋದಿ ಸರ್ಕಾರವು ಈ ಉಪಕ್ರಮಗಳನ್ನು ಪ್ರಾರಂಭಿಸಿತು. ಈ ದಿನದ ಮಹತ್ವವನ್ನು ತಿಳಿದುಕೊಳ್ಳುವುದು ಎಲ್ಲರಿಗೂ ಮುಖ್ಯವಾಗಿದೆ, ಏಕೆಂದರೆ ಇದು ನಮ್ಮ ರಾಷ್ಟ್ರದ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸುತ್ತದೆ, ಆದರೆ ನಮ್ಮ ಜನರ ಸಾಮರ್ಥ್ಯಗಳು ಮತ್ತು ಕರಕುಶಲತೆಯ ವ್ಯಾಪ್ತಿಯನ್ನು ಉತ್ತೇಜಿಸುತ್ತದೆ. ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರದ ನಂತರ ಕೈಮಗ್ಗ ಕ್ಷೇತ್ರವು ಭಾರತದ ಆರ್ಥಿಕತೆಯ ಮಹತ್ವದ ಆಧಾರಸ್ತಂಭಗಳಲ್ಲಿ ಒಂದಾಗಿದೆ. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನು ಉತ್ತೇಜಿಸುವುದು ಹಾಗೂ ನೇಕಾರ ಸಮುದಾಯವನ್ನು ಗೌರವಿಸಲು ಮತ್ತು ಭಾರತದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅವರ ಕೊಡುಗೆಗಳನ್ನು ಗುರುತಿಸಲು ಕೈಮಗ್ಗದ ದಿನವನ್ನು ಆಚರಿಸುವುದರ ಹಿಂದಿನ ಮುಖ್ಯ ಉದ್ದೇಶವಾಗಿದೆ. ಮೋದಿ ಸರ್ಕಾರವು ಕೈಮಗ್ಗವನ್ನು ಪ್ರೋತ್ಸಾಹಿಸಿ ನೇಕಾರ ಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ನೇಕಾರರಿಗಾಗಿ ಮತ್ತು ಇತರ ಕಲಾತ್ಮಕ ಕೈಗಳಿಗಾಗಿ ತಮ್ಮ ಸೇವೆಯನ್ನು ಕೊಡುಗೆಯಾಗಿ ನೀಡುತ್ತಾರೆ. ಇದು ಉದ್ಯೋಗಕ್ಕೂ ದೊಡ್ಡ ಭಾಗವಾಗಿ ಬದಲಾಗುತ್ತಿದೆ. ಈ ಕುಶಲ ಕಾರ್ಮಿಕರು ಮತ್ತು ನುರಿತ ಕೆಲಸಗಾರರು ಒಂದು ಉದ್ಯಮವಾಗಿ ಆದಾಯದ ಹರಿತವನ್ನು ಖಾತರಿಪಡಿಸುವ ಮೂಲಕ ದೇಶವನ್ನು ಮೃದುಶಕ್ತಿಯಾಗಿ ಬೆಂಬಲಿಸುತ್ತಿದ್ದಾರೆ. ಅಲ್ಲದೆ ಕೈಮಗ್ಗ ಉತ್ಪಾದನೆಯನ್ನು ಸಂರಕ್ಷಿಸುವ ವಿವಿಧ ಹಂತಗಳಲ್ಲಿ ಕೈಮಗ್ಗ ಉದ್ಯಮವನ್ನು ಮೌಲ್ಯೀಕರಿಸಲು ಮತ್ತು ಉತ್ತೇಜಿಸಲು ಪ್ರಯತ್ನಿಸುವ ಈ ದಿನವು ಅದೇ ರೀತಿ ಮಹತ್ವದ್ದಾಗಿದೆ. ರಾಷ್ಟ್ರೀಯ ಕೈಮಗ್ಗ ದಿನವು ಇನ್ನು ಕೈಮಗ್ಗ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಭಾರತದಲ್ಲಿ ಕೈಮಗ್ಗ ಕೈಗಾರಿಕೆ ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಭಾರತೀಯ ಕೈಮಗ್ಗ ತನ್ನ ವಿಶಿಷ್ಟ ವಿನ್ಯಾಸ ಮತ್ತು ಉತ್ಕೃಷ್ಟ ಗುಣಮಟ್ಟಕ್ಕಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಖಾದಿ, ಇಕ್ಕಾದ್, ಬನಾರಸಿ, ಚೆಟ್ಟಿನಾಡ್ ವಿವಿಧ ಹಸ್ತಕಲಾ ರೂಪಗಳು ಭಾರತೀಯ ಸಂಸ್ಕೃತಿಯ ಭಾಗವಾಗಿವೆ. 1905ರಲ್ಲಿ ಪ್ರಾರಂಭವಾದ ಸ್ವದೇಶಿ ಚಳುವಳಿಯ 100ನೇ ವಾರ್ಷಿಕೋತ್ಸವವನ್ನು ಭಾರತ ಸರ್ಕಾರವು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲು ಅದೇ ದಿನವನ್ನು ಆಯ್ಕೆ ಮಾಡಿಕೊಂಡಿದೆ. ಬ್ರಿಟಿಷ್ ಸರ್ಕಾರದ ಬಂಗಾಳ ವಿಭಜನೆಯ ವಿರುದ್ಧ ಪ್ರತಿಭಟನೆಯಾಗಿ ಕಲ್ಕತ್ತಾ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭವಾಯಿತು. ಈ ಆಂದೋಲನದ ಮುಖ್ಯ ಉದ್ದೇಶ ವಿದೇಶಿ ನಿರ್ಮಿತ ಉತ್ಪನ್ನಗಳನ್ನು ಬಹಿಷ್ಕರಿಸುವುದು ಮತ್ತು ಸ್ವದೇಶಿ ವಸ್ತುಗಳನ್ನು ಉತ್ತೇಜಿಸುವುದಾಗಿತ್ತು. ಇದು ಸ್ವದೇಶಿ ಸ್ವರಾಜ್ಯದ ಆತ್ಮ ಎಂದು ಮಹಾತ್ಮ ಗಾಂಧಿಯವರು ಅಂದು ಬಣ್ಣಿಸಿದ್ದರು. ಸ್ವದೇಶಿ ಚಳುವಳಿಯನ್ನು ಬೆಂಬಲಿಸಲು ಗಾಂಧೀಜಿ 1,50,000 ವಿದೇಶಿ ಬಟ್ಟೆಗಳನ್ನು ಮುಂಬೈನಲ್ಲಿ ಜುಲೈ 31, 1921ರಂದು ಸುಟ್ಟು ಹಾಕಿದ್ದರು. ಗಾಂಧೀಜಿಯವರು ದೇಶದಾದ್ಯಂತ ಖಾದಿ ನೂಲು ಗಿರಣಿಗಳನ್ನು ಬೆಳೆಸಿದರು ಮತ್ತು ಅವರು ಖಾದಿ ನೂಲುವವರನ್ನು ಸ್ವಾತಂತ್ರ್ಯ ಹೋರಾಟಗಾರರೆಂದು ಗುರುತಿಸಿದರು. ಸ್ವದೇಶಿ ಆಂದೋಲನದ ನೆನಪಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2015ರಲ್ಲಿ ಚೆನ್ನೈನ ಮದ್ರಾಸ್ ಕಾಲೇಜಿನ ಶತಮಾನೋತ್ಸವದಲ್ಲಿ ಮೊದಲ ಕೈಮಗ್ಗ ದಿನವನ್ನು ಉದ್ಘಾಟಿಸಿದರು. ದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯ ಕುರುಹು ಆಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ಕೈಮಗ್ಗವು ಮಹಿಳೆಯರಿಗೆ ಜೀವನೋಪಾಯದ ಪ್ರಮುಖ ಮೂಲಗಳಲ್ಲಿ ಒಂದಾಗಿದ್ದು, ಇದು ದೇಶದ ಕೈಮಗ್ಗ ನೇಕಾರರನ್ನು ಗೌರವಿಸುವ ದಿನವೂ ಹೌದು. ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ಕಾರ್ಯಕ್ರಮ, ಕೈಮಗ್ಗ ನೇಕಾರರ ಸಮಗ್ರ ಕಲ್ಯಾಣ ಯೋಜನೆ, ಸಮಗ್ರ ಕೈಮಗ್ಗ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆ ಮತ್ತು ನೂಲು ಸರಬರಾಜು ಯೋಜನೆ ಅಂತಹ ಕೈಮಗ್ಗ ಸಮುದಾಯಗಳಿಗೆ ಸಹಾಯ ಮಾಡಲು ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಭಾರತವು ವಿಶ್ವದ ಅತಿಯ ಅತಿದೊಡ್ಡ ಗ್ರಾಹಕ ಮತ್ತು 2ನೇ ಅತಿದೊಡ್ಡ ಉತ್ಪಾದಕವಾಗಿದೆ. ಭಾರತವು ಪ್ರಪಂಚದಲ್ಲೇ 2ನೇ ಅತಿದೊಡ್ಡ ಕೈಮಗ್ಗ ಉತ್ಪನ್ನಗಳ ರಫ್ತುದಾರನಾಗಿದೆ. ಭಾರತದಲ್ಲಿನ ದೇಶೀಯ ಉಡುಪು ಉದ್ಯಮವು ಭಾರತದ ಒಟ್ಟು ಜಿಡಿಪಿಯ 50% ಕೊಡುಗೆ ನೀಡುತ್ತದೆ ಮತ್ತು 2025-26ರ ವೇಳೆಗೆ ಜವಳಿ ಮತ್ತು ಉಡುಪುಗಳ ರಫ್ತು $65 ಬಿಲಿಯನ್ಗೆ ಬೆಳೆಯುವ ಸಾಧ್ಯತೆಗಳಿವೆ. ಇನ್ನು ಕೈಮಗ್ಗದ ಪ್ರಾಮುಖ್ಯತೆ ಬಗ್ಗೆ ಹೇಳುವುದಾದರೆ, ಕೈಮಗ್ಗ ಉದ್ಯಮವು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾವಿರಾರು ಕಾರ್ಮಿಕರು ಹಾಗೂ ಕಲಾವಿದರು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಅವರ ಜೀವನೋಪಾಯ ಮತ್ತು ಜೀವನ ಶೈಲಿಯನ್ನು ನಿರ್ವಹಿಸಲು ಮುಖ್ಯವಾದ ಆದಾಯ ಮೂಲವೂ ಹೌದು. ಇದಲ್ಲದೆ ಕೈಮಗ್ಗವು ಪರಿಸರ ಸ್ನೇಹಿಯಾಗಿದ್ದು ಕಡಿಮೆ ವಿದ್ಯುತ್ ಬಳಕೆಯನ್ನು ತೋರುತ್ತದೆ. ಇದು ಆಧುನಿಕ ಫ್ಯಾಷನ್ನಿಂದ ದೂರವಾಗಿ ಪಾರದರ್ಶಕತೆ ಮತ್ತು ತಾತ್ವಿಕತೆಯನ್ನು ಅಭಿವ್ಯಕ್ತಪಡಿಸುತ್ತದೆ. ಹಸ್ತಕಲೆಯು ಪ್ರತಿಯೊಬ್ಬ ವ್ಯಕ್ತಿಯ ಸೃಜನಾತ್ಮಕತೆಯನ್ನು, ಆಯ್ಕೆಯನ್ನು, ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ.
ಕೈಮಗ್ಗ ಉದ್ಯಮವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಸಂಕೇತಗಳಲ್ಲಿ ಒಂದಾಗಿದೆ. ಈ ರಾಷ್ಟ್ರೀಯ ಕೈಮಗ್ಗ ದಿನದಂದು ಅನಾದಿ ಕಾಲದಿಂದಲೂ ಒಂದಲ್ಲ ಒಂದು ರೀತಿಯ ಪುಳಕಿತವಾಗಿರುವ ಸಹಸ್ರಾರು ಹಳೆಯ ನೇಯ್ಗೆ ಸಂಪ್ರದಾಯಗಳನ್ನು ಜೀವಂತವಾಗಿಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಈ ನುರಿತ ಸ್ಥಳೀಯ ಕೈಮಗ್ಗ ನೇಕಾರರಿಗೆ ಜಗತ್ತಿನಾದ್ಯಂತ ಬೆಂಬಲವನ್ನು ನೀಡಲು ನಾವೆಲ್ಲರೂ ನಮ್ಮ ಕೈಲಾದಷ್ಟು ಮಾಡೋಣ. ಸನಾತನ ಭಾರತದ ಪ್ರಾಚೀನ ದೇವಸ್ಥಾನಗಳ ಕೆತ್ತನೆಗಳು ವಿವಿಧ ರೀತಿಯ ಉಡುಪುಗಳ ವಿನ್ಯಾಸ ಮತ್ತು ನೇಕಾರರ ಕಲೆಯನ್ನು ಬಿಂಬಿಸುತ್ತದೆ. ಭಾರತದ ಪ್ರತಿಯೊಂದು ಭೌಗೋಳಿಕ ವಿಭಾಗಗಳು ತನ್ನದೇ ಆದ ವಸ್ತ್ರ ವಿನ್ಯಾಸಗಳ ಸಂಸ್ಕೃತಿಯನ್ನು ಹಾಗೂ ವಿವಿಧ ರೀತಿಯ ವಿನೂತನ ಕಚ್ಚಾ ಮಾಲುಗಳನ್ನು ಬಳಸಿ ಉತ್ಪಾದಿಸಿದ ವಸ್ತುಗಳನ್ನು ಹೊಂದಿರುತ್ತದೆ. ಇನ್ನು ಆಧುನಿಕತೆಯಲ್ಲಿ ಕೈಮಗ್ಗದ ಆಸ್ವಾದನೆ ಬಗ್ಗೆ ಹೇಳುವುದಾದರೆ, ಈ ತಂತ್ರಜ್ಞಾನದ ಪರಿವರ್ತನೆಯ ಕಾಲದಲ್ಲಿ ಕೈಮಗ್ಗದ ಸಿದ್ಧಾಂತವನ್ನು ಉಳಿಸಿಕೊಂಡಿರುವುದು ಒಂದು ಸವಾಲು. ಯಂತ್ರಗಳಿಂದ ಉತ್ಕೃಷ್ಟವಾದ ವಿನ್ಯಾಸಗಳು ಪ್ರಪಂಚವನ್ನು ಆವರಿಸುತ್ತಿದ್ದರೂ ಕೈಮಗ್ಗದಲ್ಲಿ ಮನುಷ್ಯನ ಕಲೆ, ಆಧ್ಯಾತ್ಮಿಕ ಸಂಪರ್ಕ ಮತ್ತು ಸಂವೇದನೆಯನ್ನು ಕಾಣಬಹುದು. ಇದು ಪರಿಸರ ಸ್ನೇಹಿ ಮತ್ತು ದೀರ್ಘಕಾಲಿಕವಾಗಿರುವ ಕಾರಣ ನಮ್ಮ ಭೂಮಿಗೆ ಒಳ್ಳೆಯದು. ಈ ದಿನದಂದು ನಮ್ಮ ಹೊಣೆಗಾರಿಕೆ ಮತ್ತು ಪ್ರಯತ್ನದ ಬಗ್ಗೆ ಹೇಳುವುದಾದರೆ, ಕೈಮಗ್ಗದ ಪರಂಪರೆಯನ್ನು ಮತ್ತು ಕೌಶಲ್ಯವನ್ನು ಬೆಂಬಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವು ಕೈಮಗ್ಗ ಉತ್ಪನ್ನವನ್ನು ಖರೀದಿಸುವ ಮೂಲಕ ಈ ಉದ್ಯಮದ ಕಲಾವಿದರನ್ನು ಬೆಂಬಲಿಸಬೇಕು. ಅವರ ಶ್ರಮ ಮತ್ತು ಕೌಶಲ್ಯವನ್ನು ಗುರುತಿಸಿ ನಾವು ಕೈಮಗ್ಗವನ್ನು ಆಚರಿಸಬೇಕು. ಈ ಕಲೆಗಳ ಪ್ರೋತ್ಸಾಹದಿಂದ ನಮ್ಮ ದೇಶದ ಪರಂಪರೆ ಉಳಿಸಿಕೊಳ್ಳಲು ಮತ್ತು ಅಭಿವೃದ್ಧಿಪಡಿಸುವ ಅವಕಾಶವಿದೆ. ಕೈಮಗ್ಗ ವಸ್ತುಗಳು ಕೇವಲ ವಸ್ತ್ರವಷ್ಟೇ ಅಲ್ಲ, ಅವುಗಳು ಭಾರತದ ವೈವಿಧ್ಯಮಯ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಪ್ರತಿ ರಾಜ್ಯವು ತನ್ನದೇ ಆದ ವಿಶಿಷ್ಟ ಹತ್ತಿ, ರೇಷ್ಮೆ ಹಾಗೂ ಹಗ್ಗದ ವಿನ್ಯಾಸಗಳನ್ನು ಹೊಂದಿದ್ದು, ಪ್ರತಿ ಹಬ್ಬ, ಮದುವೆ ಮತ್ತು ಉತ್ಸವಗಳಿಗಾಗಿ ವಿಶೇಷ ಕೈಮಗ್ಗ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ. ಹೆಚ್ಚು ಬೆಳವಣಿಗೆ ಹೊಂದಿರುವ ತಂತ್ರಜ್ಞಾನಗಳ ಕಾಲದಲ್ಲಿಯೂ ಕೈಮಗ್ಗ ವಸ್ತ್ರಗಳಿಗೆ ವಿಶಿಷ್ಟ ಸ್ಥಳವಿದೆ. ಕೈಮಗ್ಗ ವಸ್ತ್ರಗಳು ನೈಸರ್ಗಿಕ ನೂಲುಗಳಿಂದ ತಯಾರಾಗಿದ್ದು, ಪರಿಸರ ಸ್ನೇಹಿಯಾಗಿದ್ದು, ಅವು ಆರೋಗ್ಯಕರವಾದ ವಸ್ತ್ರಗಳಾಗಿವೆ. ಈ ವಸ್ತ್ರಗಳು ನಮ್ಮ ದೇಶದ ಕೈಮಗ್ಗ ವಸ್ತ್ರಗಳು ದೇಶದಾದ್ಯಂತ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ಪ್ರಸಿದ್ಧಿ ಪಡೆದಿದೆ. ಕೈಮಗ್ಗ ವಸ್ತ್ರಗಳ ಪ್ರಸಕ್ತ ಪರಿಸ್ಥಿತಿ ಮತ್ತು ಅದರ ಮುಂದಿನ ಅವಶ್ಯಕತೆಗಳನ್ನು ಒದಗಿಸಲು ಈ ದಿನದ ಆಚರಣೆಯು ಮುಖ್ಯವಾಗಿದೆ. ಕರಕುಶಲಗಾರರು ತಮ್ಮ ನೈಪುಣ್ಯತೆಯನ್ನು ತೋರಿಸಲು ಮತ್ತು ತಮ್ಮ ಉತ್ಪನ್ನಗಳ ಮಾರಾಟ ಮಾಡಲು ಅವಕಾಶಗಳನ್ನು ಹೊಂದುತ್ತಾರೆ. ಕೈಮಗ್ಗ ವಸ್ತ್ರಗಳ ಶೈಲಿಯ ಮತ್ತು ವಿನ್ಯಾಸಗಳನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಸಾಮಾಜಿಕ ಮಾಧ್ಯಮ ಮತ್ತು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಸಹಾಯದಿಂದ ಈ ವಸ್ತ್ರಗಳನ್ನು ಹೆಚ್ಚಿನ ಜನರಿಗೆ ತಲುಪಿಸುತ್ತವೆ. ಮುಗಿಯುವ ಮುನ್ನ ಒಂದು ಸಣ್ಣ ಮಾತು. ಅಂತಿಮವಾಗಿ, ರಾಷ್ಟ್ರೀಯ ಕೈಮಗ್ಗ ದಿನ ಒಂದು ಕೇವಲ ಆಚರಣೆ ಮಾತ್ರವಲ್ಲ, ಇದು ನಮ್ಮ ದೇಶದ ವೈವಿಧ್ಯಮಯ ಸಂಸ್ಕೃತಿಯ ಸಂಕೇತವೂ ಹೌದು. ಕೈಮಗ್ಗ ವಸ್ತ್ರಗಳನ್ನು ತಯಾರಿಸುವ ಕಾರ್ಮಿಕರ ಪರಿಶ್ರಮ, ಕೌಶಲ್ಯ ಮತ್ತು ಕಲೆ ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿರಬೇಕು. ನಮ್ಮ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ನಾವು ಕೈಮಗ್ಗ ವಸ್ತ್ರಗಳನ್ನು ಖರೀದಿಸಿ ಬಳಸುವ ಮೂಲಕ ಕೈಮಗ್ಗ ಉದ್ಯಮವನ್ನು ಬೆಂಬಲಿಸಬೇಕು. ಈ ಮೂಲಕ ನಾವು ಪರಿಸರ ಸಂರಕ್ಷಣೆಯಲ್ಲಿ ಸಹ ಪಾಲ್ಗೊಳ್ಳಬೇಕು, ಏಕೆಂದರೆ ಕೈಮಗ್ಗ ವಸ್ತುಗಳು ಸಾಮಾನ್ಯವಾಗಿ ನೈಸರ್ಗಿಕ ತಂತುಗಳಿಂದ ತಯಾರಿಸಲ್ಪಡುತ್ತವೆ. ಹೀಗೆ ರಾಷ್ಟ್ರೀಯ ಕೈಮಗ್ಗ ದಿನ ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದು, ನಮ್ಮ ದೇಶದ ಸಂಸ್ಕೃತಿಯ ಪ್ರತೀಕವಾಗಿವೆ. ಥ್ಯಾಂಕ್ ಯು. ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ದಿನದ ಕುರಿತಾಗಿ ಭಾಷಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದೀಪಾ ಶ್ರೀನಿವಾಸ್. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.